ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೂರು ಸುದ್ದಿಗಳನ್ನು ಪ್ರಮುಖವಾಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಒನ್ಸ್ ಅಗೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಹಾರ್ಮುಜ್ ಜಲಸಂಧಿಯಲ್ಲಿ ಆದಂತಹ ಬೆಳವಣಿಗೆ. ಇರಾನ್ ಮತ್ತು ಅಮೆರಿಕಾದ ನಡುವೆ ಹಾರ್ಮುಜ್ ವಿಚಾರದಲ್ಲಿ ತಿಕ್ಕಾಟಗಳು ನಡೀತಾ ಇದೆ. ಈ ತಿಕ್ಕಾಟಗಳ ನಡುವೆ ಭಾರತದ 2 ಹಡಗುಗಳಿಗೆ IRGC ಹಾನಿಯನ್ನುಂಟು ಮಾಡಿದೆ. 2 ಹಡಗುಗಳ ಮೇಲೆ IRGC ದಾಳಿ ಮಾಡಿದೆ. ಅದರ ಪರಿಣಾಮವನ್ನು ಭಾರತದ 2 ಹಡಗುಗಳು ಅನುಭವಿಸಿದೆ. ಹಾಗಾದರೆ ಏನೆಲ್ಲ ಆಯಿತು ಇದರ ಬೆಳವಣಿಗೆ? ಭಾರತದ ಹಡಗುಗಳಿಗೆ ರೆಡ್ ಸಿಗ್ನಲ್. ಯುದ್ಧ ಶುರುವಾದ ನಂತರ ಒಂದಿಲ್ಲೊಂದು ಕಾರಣಕ್ಕೆ ಹಾರ್ಮುಜ್ ಜಲಸಂಧಿ ಜಾಗತಿಕವಾಗಿ ಸುದ್ದಿಯಲ್ಲಿದೆ. ಅದು ಇರಾನ್ ಮೊದಲು ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದು. ಅದಾದ ನಂತರ ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗುವಂತಹ ಹಡಗುಗಳಿಗೆ ಟೋಲ್ ಅನ್ನ ವಿಧಿಸ್ತೀವಿ ಅಂತ ಹೇಳಿದ್ದು. ಅದಾದ ನಂತರ ಅಮೆರಿಕ ನಮ್ಮ ತೆಕ್ಕೆಗೆ ನೀವು ಅದನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದು. ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ಗೆ ಬಂದಿದ್ದು. ಎಲ್ಲದರ ಕಾರಣಕ್ಕಾಗಿಯೂ ಕೂಡ ಹಾರ್ಮುಜ್ ಸುದ್ದಿಯಲ್ಲಿದೆ. ಈಗ 17ನೇ ತಾರೀಕಿಗೆ ಏನಾಯಿತು ಅಂತ ಹೇಳಿದರೆ, ಎಲ್ಲವನ್ನು ಮುಕ್ತ ಮಾಡ್ತೀವಿ ಅಂತ ಇರಾನ್ನವರು ಹೇಳಿದರು ಒಪ್ಪಂದದ ಭಾಗವಾಗಿ. ಇದರ ಪರಿಣಾಮ 14 ಹಡಗುಗಳು ಈ ಜಲಸಂಧಿಯನ್ನು ಪ್ರವೇಶ ಮಾಡಿದ್ವು. ಆ 14 ಹಡಗುಗಳ ಪೈಕಿ ಜಾಗ್ ಅರ್ನವ್ ಮತ್ತು ಸನ್ಮಾರ್ ಹೆರಾಲ್ಡ್ ಎನ್ನುವಂಥ ಹಡಗುಗಳ ಮೇಲೆ IRGC ಬೋಟನ್ನು ಬಳಕೆ ಮಾಡಿ ಗುಂಡುವನ್ನು ಹಾರಿಸಿದೆ ಅನ್ನುವಂಥ ವರದಿಯಾಗಿದೆ. ಹೀಗೆ ಗುಂಡು ಹಾರಿಸಿದಂತಹ ಸಮಯದಲ್ಲಿ ನಾವಿಕರು ರೇಡಿಯೋ ಸಂಭಾಷಣೆಯಲ್ಲಿ ಮಾತನಾಡಿದ್ದಾರೆ. ನಮಗೆ ಅನುಮತಿ ಸಿಕ್ಕಿದೆ, ನಾವು ಹೋಗ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಮೇಲೆ ಯಾಕೆ ದಾಳಿಯಾಗಿದೆ ಅಂತ ಅವರೆಲ್ಲ ಮಾತನಾಡಿದ್ದಾರೆ. ಒಂದು ರೇಡಿಯೋ ಸಂಭಾಷಣೆ ಬಿಡುಗಡೆ ಆಗಿದೆ. ಏನೆಲ್ಲ ಮಾತನಾಡಿದ್ದಾರೆ ಒಂದ್ಸರಿ ಕೇಳಿಸ್ಕೊಂಡ್ಬಿಡೋಣ ಅದನ್ನ. Navy, this is Bhagyalakshmi. Go ahead, sir. I read you loud and clear. Good evening, sir. This is Ragnar Stefan Navy. On the thread is blocked and pass from that is forbidden. And there is no any permission for you to use from Hormuz Strait. You are ordered to go back to your departure immediately. You are ordered to go back to your departure immediately. You get my message? Okay, copied your message. I will turn back and there is no permission to transit Hormuz. That's correct, sir? Yes, sir. There is no any permission for you. You are ordered to go back to your departure immediately. And wait to get permission. Okay, wait for the permission. Thank you. Okay, thank you. Back to 16 out. Thank you. Back to 16 out. ಭಾಷಣೆಯನ್ನ ಕೇಳಿಸ್ಕೊಂಡ್ರಿ. ಇದೀಗ ಭಾರತದ 2 ಹಡಗುಗಳ ಮೇಲೆ IRGC ದಾಳಿ ಮಾಡಿರೋದು. ಯಾವ್ಯಾವ ಹಡಗುಗಳು ಹೆಂಗಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, 2 ಹಡಗುಗಳು ಸನ್ಮಾರ್ ಹೆರಾಲ್ಡ್ ಮತ್ತು ಜಗ್ ಅನರ್ ಅಂತ. ಈ ಹಡಗುಗಳು ಇದೇ ಜಲಸಂಧಿಯಿಂದ ಭಾರತಕ್ಕೆ ಬರ್ತಾ ಇದ್ದು ಭಾರತದ ಧ್ವಜವನ್ನು ಹೊಂದಿದಂತಹ ಹಡಗುಗಳಿವು. 18ನೇ ತಾರೀಕಿಗೆ ಭಾರತದ ಧ್ವಜವನ್ನು ಹೊತ್ತುಕೊಂಡು ಈ ಹಡಗುಗಳು ಬರ್ತಾ ಇತ್ತು. ಏನು ಬೆಳವಣಿಗೆಗಳಾಯಿತು? ಏಪ್ರಿಲ್ 17ನೇ ತಾರೀಕಿಗೆ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಈ ಜಲಸಂಧಿ ಮುಕ್ತ ಅಂತ ಇರಾನ್ನವರು ಘೋಷಣೆ ಮಾಡಿದರು. 17ನೇ ತಾರೀಕಿಗಾದಂಥ ಬೆಳವಣಿಗೆ. 17ನೇ ತಾರೀಕಿಗೆ ಹೀಗೆ ಮುಕ್ತ ಅಂತ ಇರಾನ್ ಘೋಷಣೆ ಮಾಡಿದ ನಂತರ ಅಮೆರಿಕ ಮತ್ತೆ ಹಾರ್ಮುಜ್ ವಿಚಾರದಲ್ಲಿ ಖ್ಯಾತಿ ತೆಗಿತು. ಏನಂತ ಖ್ಯಾತಿ ತೆಗೆದ್ರು ಅವರು ಹೇಳಿದ್ರು, ಇರಾನ್ ಬಂದರಿನಿಂದ ಹೊರಡುವ ಹಡಗುಗಳು ಮತ್ತು ಇರಾನ್ ಬಂದರಿಗೆ ಬರುವಂಥ ಯಾವುದೇ ಹಡಗುಗಳ ಕಾರ್ಯಾಚರಣೆಗೆ ನಾವು ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಅಂತ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆದಂಥ ಸಭೆಯಲ್ಲೂ ಕೂಡ ಇದರ ವಿಚಾರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಮೆರಿಕ ಹೇಳ್ತು, ಯಾವುದೇ ಕಾರಣಕ್ಕೂ ಜಲಸಂಧಿಯ ಒಳಭಾಗದಲ್ಲಿದ್ದಂತಹ ಇರಾನಿನ ಈ ಹಡಗುಗಳು ಅದರ ಬಂದರಿಗೆ ಬರುವುದು ಮತ್ತು ಬಂದರಿನಿಂದ ಹೋಗೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಆದರೆ ಇದಕ್ಕಿಂತ ಮೊದಲು ಏನಾಗ್ಬಿಡ್ತು, ಇರಾನ್ ನಾವು ಮುಕ್ತ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ 13ರಿಂದ 14 ಹಡಗುಗಳು
ಭಾರತೀಯ ಹಡಗುಗಳು ಕೂಡ ಸೇರಿಕೊಂಡು 13ರಿಂದ 14 ಹಡಗುಗಳೇನಾಯಿತು ಸುರಕ್ಷಿತ ಪ್ರದೇಶ ಅನ್ನೋ ಕಾರಣಕ್ಕಾಗಿ ಜಲಸಂಧಿಯನ್ನು ಪ್ರವೇಶ ಮಾಡಿಬಿಟ್ಟು ಈ ಜಲಸಂಧಿಯ ಪ್ರವೇಶ ಆದ ತಕ್ಷಣವೇ ಯಾವುದೇ ಮುನ್ಸೂಚನೆ ಇಲ್ಲ, ರೇಡಿಯೋ ಸಂಭಾಷಣೆಗಳಿಲ್ಲ. ಅದಾದ ನಂತರ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹಿಂದೆ IRGC ಅಂತ ಏನು ಕರಿತೀವಿ, ಈ IRGC ತನ್ನ ಗನ್ ಬೋಟ್ಗಳ ಮುಖಾಂತರ ನೇರವಾಗಿ 2 ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಪರಿಣಾಮ ಏನಾಯಿತು? ಹಡಗುಗಳ ಬೋಟ್ಗಳ ಈ ಕೆಲವೊಂದಿಷ್ಟು ಕಿಟಕಿಗಳ ಗ್ಲಾಸ್ಗಳೆಲ್ಲವೂ ಕೂಡ ಒಡೆದು ಹೋಗ್ಬಿಡ್ತು. ಆದರೆ ಸಿಬ್ಬಂದಿಗಳು ಸದ್ಯಕ್ಕೆ ಸುರಕ್ಷಿತರಾಗಿದ್ದಾರೆ. ಯಾವ್ಯಾವ ಸಿಬ್ಬಂದಿ ಇದರಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಯಾವುದೇ ಕೂಡ ಪ್ರಾಣಾಪಾಯ ಆಗಿಲ್ಲ, ಏನು ಕೂಡ ತೊಂದರೆ ಆಗಿಲ್ಲ. ಬಟ್ ಸಣ್ಣ ಪುಟ್ಟದಾದಂತಹ ಬೆಳವಣಿಗೆಗಳಾಗಿವೆ. ಹಾಗಾದ್ರೆ ಭಾರತದ ಯಾವ್ಯಾವ ಹಡಗುಗಳ ಮೇಲೆ IRGC ದಾಳಿ ಮಾಡಿತು, ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲು ಸನ್ಮಾರ್ ಹೆರಾಲ್ಡ್ ಅಂತ ನಾವು ಕರಿತೀವಿ. ಈ ಸನ್ಮಾರ್ ಹೆರಾಲ್ಡ್ ಎನ್ನುವಂಥ ಹಡಗು ಭಾರತಕ್ಕೆ ಅತಿ ಅವಶ್ಯಕವಾಗಿ ಬೇಕಾದಂತಹ ಹಡಗಿದೆ. ಇವೆಲ್ಲವೂ ಕೂಡ ಈ ಜಲಸಂಧಿಯ ಮುಖಾಂತರವೇ ಬರ್ತಾ ಇದ್ದದ್ದು. ಜಾಗ್ ಅರ್ನವ್ ಮೊದಲದ್ದು. ಇದನ್ನ ಮುಂಬೈ ಮೂಲದ ಒಂದು ಕಂಪನಿ ನೇತೃತ್ವವನ್ನು ವಹಿಸಿದೆ. ಬೇರೆ ದಕ್ಷಿಣ ಆಫ್ರಿಕಾದ ನೇತೃತ್ವದಲ್ಲಿ ಇದನ್ನೇನೋ ತಯಾರು ಮಾಡಲಾಗಿದೆ. ಆದರೆ ಮುಂಬೈ ಮೂಲದ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್ ಅಂತ 2015ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನು ಅವರು ಮುಂಬೈದವರು ನಿರ್ವಹಣೆ ಮಾಡ್ತಾರೆ. ವಿಶೇಷ ಏನು ಅಂತ ಹೇಳಿದರೆ, ಇದು ಬಲ್ಕ್ ಕ್ಯಾರಿಯರ್ ಆಗಿದೆ. ಬಲ್ಕ್ ಕ್ಯಾರಿಯರ್ ಸಾಗಾಟ ಮಾಡೋದಕ್ಕೆ ಒಂದು ದೊಡ್ಡ ಪ್ರಮಾಣದ ದೊಡ್ಡ ಹಡಗಿದು. ಏಕಕಾಲಕ್ಕೆ 81,000 ಟನ್ ಸರಕುಗಳನ್ನು ಸಾಗಾಟ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಹಡಗಿದು. ಅಲ್ ಜುಬೈಲ್ ಬಂದರಿನಿಂದ ಭಾರತಕ್ಕೆ ಬರ್ತಾ ಇದ್ದಂಥ ಹಡಗಿದು. ಈ ಹಡಗಿನ ಯಾವ ಸಮಯದಲ್ಲಿ ಇದಕ್ಕೆ ದಾಳಿ ಆಯಿತು ಅಂತ ಹೇಳಿದರೆ, ಓಮನ್ನ ಈಶಾನ್ಯಕ್ಕೆ 25 ನಾಟಿಕಲ್ ದೂರ ಇತ್ತು. ಆ ಪ್ರದೇಶವನ್ನು ತಲುಪಬೇಕು ಅಂತ ಹೇಳಿದರೆ ಈ ಸಮಯದಲ್ಲಿ ದಾಳಿ ಆಗ್ಬಿಡ್ತು. ಕಲ್ಲಿದ್ದಲು, ಕಬ್ಬಿಣದ ಅದಿರು, ಧಾನ್ಯಗಳು ಇವೆಲ್ಲವೂ ಕೂಡ ಇದರಲ್ಲಿ ಅಂದರೆ ತೆಗೆದುಕೊಂಡು ಬರೋದಕ್ಕೆ ಅತ್ಯಾಧುನಿಕವಾಗಿರುವಂತಹ ಅವಶ್ಯಕವಾಗಿರುವಂತಹ ಹಡಗಿದು. ಎರಡನೇದ್ದು ಸನ್ಮಾರ್ ಹೆರಾಲ್ಡ್. ಇದು ಬೃಹತ್ ಕಚ್ಚಾ ತೈಲದ ಟ್ಯಾಂಕರ್. ಇದು ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ ಅಂತ ಇದನ್ನು ಕರೀತಾರೆ. 2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲನ್ನು ತೆಗೆದುಕೊಂಡು ಭಾರತಕ್ಕೆ ಬರ್ತಾ ಇತ್ತು. ದಾಳಿ ಆಯಿತು. ಚೆನ್ನೈ ಮೂಲದ ಸನ್ಮಾರ್ ಶಿಪ್ಪಿಂಗ್ ಲಿಮಿಟೆಡ್ ಕಂಪನಿ ಇದನ್ನು ನಿರ್ವಹಣೆ ಮಾಡುತ್ತೆ. ಹಾಗಾದರೆ 2 ಹಡಗುಗಳು ದಾಳಿಗೆ ಒಳಗಾಯಿತು. ಆದರೆ ಭಾರತದ ಹಡಗುಗಳನ್ನು ಯಾಕೆ ಟಾರ್ಗೆಟ್ ಮಾಡಲಾಯಿತು? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದರೆ ಇರಾನ್ ಹೇಳಿತ್ತು, ಭಾರತ ನಮ್ಮ ಮಿತ್ರ ರಾಷ್ಟ್ರ, ಯಾವ್ಯಾವ ದೇಶಗಳು ನಮ್ಮ ಜೊತೆಗೆ ಮಿತ್ರತ್ವವನ್ನು ಹೊಂದಿದೆಯೋ ಆ ದೇಶಗಳ ಹಡಗುಗಳಿಗೆ ನಾವು ಟಚ್ ಮಾಡೋದಿಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವರು ಹೇಳಿದರು. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಇವತ್ತು ದಾಳಿಯಾಗಿರೋದು ಇರಾನ್ನ ಸೇನೆ ಅಂತಲ್ಲ, IRGCಯಿಂದ ದಾಳಿ ಆಗಿರೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಸನ್ಮಾನ್ ಹೆರಾಲ್ಡ್ ಅನ್ನುವಂಥ ಹಡಗೇನಿದೆ 20 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಾಗಾಟ ಮಾಡಿಕೊಂಡು ತೆಗೆದುಕೊಂಡು ಭಾರತಕ್ಕೆ ಬರ್ತಾ ಇತ್ತು. ಇದು ಕೂಡ ಟಾರ್ಗೆಟ್ ಆಯಿತು. ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಎರಡನೇ ಕಾರಣ. ಆದರೆ ಮೂರನೇ ಬಲವಾದ ಕಾರಣ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಇರಾನ್ನಲ್ಲಿ 2 ಟೀಮ್ ಆಗಿದೆ. ಒಂದು ರಾಜತಾಂತ್ರಿಕತೆಯನ್ನು ಫಾಲೋ ಮಾಡುವಂಥ ಒಂದು ಸರ್ಕಾರ, ಮತ್ತೊಂದು ಮಿಲಿಟರಿನಲ್ಲೇ IRGC ನಡುವೆ ತಿಕ್ಕಾಟಗಳು ಶುರುವಾಗಿದೆ. ಹೆಂಗೆ? ಒಂದು ಕಡೆ ಜಾಗತಿಕವಾಗಿ ಅಮೆರಿಕ ಸೇರಿದಂತೆ ಇರಾನ್ನ ಮೇಲೆ ಆರ್ಥಿಕ ಒತ್ತಡಗಳು ಬೀಳ್ತಾ ಇದೆ, ಆರ್ಥಿಕ ನಿರ್ಬಂಧಗಳನ್ನು ಹೇರಲಾಗ್ತಾ ಇದೆ. ಇದರಿಂದ ನಾವು ಹೊರಗಡೆ ಬರಬೇಕು, ಇರಾನ್ನ ಆರ್ಥಿಕತೆಯನ್ನು ಎತ್ತಿ ಹಿಡಿಬೇಕು ಅಂತ ವಿದೇಶಾಂಗ ಇಲಾಖೆ ಕೆಲಸ ಮಾಡಿ ಹಡಗುಗಳ ಮುಕ್ತ ಚಲಾವಣೆಗೆ ಅವಕಾಶವನ್ನು ಮಾಡಿಕೊಡೋ ಪ್ರಯತ್ನವನ್ನು ಅಲ್ಲಿಯ ವಿದೇಶಾಂಗ ಇಲಾಖೆ ಮಾಡ್ತಾ ಇದ್ರೆ, IRGC ಹೇಳ್ತಾ ಇದೆ, ಅಮೆರಿಕಕ್ಕೆ ನಾವ್ಯಾಕೆ ಮಣಿಬೇಕು, ಅಮೆರಿಕದ ಮಾತನ್ನು ನಾವ್ಯಾಕೆ ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನು IRGC ಕೇಳ್ತಾ ಇದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಹಡಗುಗಳ ಚಲಾವಣೆಗೆ ಅವಕಾಶವನ್ನು ಕೊಡಬಾರದು ಅಂತ. ಮತ್ತೊಂದು ಏನಾಗಿದೆ ಬೆಳವಣಿಗೆ, ಸಂವಹನದ ಕೊರತೆ ಉಂಟಾಗ್ತಾ ಇದೆ. ಯಾರ್ಯಾರ ನಡುವೆ? IRGC ಮತ್ತು ವಿದೇಶಾಂಗ ಇಲಾಖೆಯ ನಡುವೆ. ಯಾವುದೇ ಕಾರಣಕ್ಕೂ ವಿದೇಶಾಂಗ ಇಲಾಖೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೇಳಿದಂಥ ಮಾತುಗಳನ್ನು ನಾವು ಕೇಳಬಾರ್ದು, ನಮ್ಮದೇನಿದೆ ಅದನ್ನು ನಾವು ಫಾಲೋ ಮಾಡಬೇಕು ಅಂತ IRGC ಹೇಳ್ತಾ ಇರೋದು. ಇವೆಲ್ಲದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಯ್ತು ಹೇಳಿದರೆ, ಭಾರತದ ಒಟ್ಟು 14 ಹಡಗುಗಳಿಗೆ ತಡೆ ಹಿಡಿದು 2 ಹಡಗುಗಳಿಗೆ ದಾಳಿಯಾಗಿದೆ. ಆದರೆ ಒಟ್ಟು 14 ಹಡಗುಗಳು. ಹೆಂಗಾಯ್ತು ಇದು ಘಟನೆ? ಭಾರತದ ಧ್ವಜದ ಜೊತೆಗೆ 7 ಭಾರತೀಯ ಧ್ವಜವನ್ನು ಹೊಂದಿದಂಥ ಹಡಗುಗಳಿತ್ತು, 4 ಲೈಬೀರಿಯಾ ಧ್ವಜಗಳನ್ನು ಹೊಂದಿದಂಥ ಹಡಗುಗಳಿತ್ತು, 2 ಮಾರ್ಷಲ್ ದ್ವೀಪದ ಧ್ವಜಗಳನ್ನು ಹೊಂದಿದಂಥ 2 ಹಡಗುಗಳಿತ್ತು, ಕೊನೆಯದಾಗಿ ವಿಯೆಟ್ನಾಂ ಧ್ವಜವನ್ನು ಹೊಂದಿದಂಥ ಮತ್ತೊಂದು ಹಡಗು ಕೂಡ ಇತ್ತು.
ಇದೀಗ ಏನಾಗಿದೆ, ಹಿಂಗಾಕಾಯ್ತಿದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಲ್ಲಿ ಈ ಎಲ್ಲ ಹಡಗುಗಳ ನಡುವೆ ಒಂದು ದೇಶ್ ಗರಿ ಅನ್ನುವಂಥ ಹಡಗು ತಾನು ಅಂದರೆ ಭಾರತದತ್ತ ಬಂದಿದೆ, ಅದು ಅಲ್ಲಿ ಪಾರಾಗ್ಬಿಟ್ಟಿದೆ. 4 ಲೈಬೀರಿಯಾ ಧ್ವಜ ಅಂತ ನಾವೇನು ಹೇಳಿದ್ವಿ, ವೋಲ್ವೋಕ್ಸ್ ಒಲಿಂಪಿಕ್ಸ್, ಸನ್ ಡೊಮಿನೋ, ಬಾಲ್ಟಿಕ್ ಹೈವೇ ಮತ್ತು ಟೋಲೋ ಎನ್ನುವಂಥ ಹಡಗು. ಯಾಕೆ ಇದು ಇಂಪಾರ್ಟೆಂಟು ಭಾರತಕ್ಕೆ ಅಂತ ಹೇಳಿದರೆ, ಭಾರತದ ಹಡಗು ಕಂಪನಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಈ ಅಂತಾರಾಷ್ಟ್ರೀಯ ಹಡಗು ವ್ಯವಹಾರದಲ್ಲಿ ತೆರಿಗೆ ಮತ್ತು ನೋಂದಣಿಯ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಖರ್ಚು ಬರಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ ಅವರು, ಭಾರತೀಯ ಕಂಪನಿಯ ಹಡಗುಗಳನ್ನು ಲೈಬೀರಿಯಾ ಅಥವಾ ಪನಾಮಾ ದೇಶಗಳಲ್ಲಿ ನೋಂದಣಿ ಮಾಡಿಸ್ತಾರೆ. ಲೈಬೀರಿಯಾ ಅಥವಾ ಪನಾಮಾ ದೇಶಗಳಲ್ಲಿ ಅವುಗಳನ್ನು ನೋಂದಣಿ ಮಾಡ್ತಾರೆ. ಅದು ಹಡಗು ಕಂಪನಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ. ಮತ್ತೊಂದು ಮಾರ್ಷಲ್ ದ್ವೀಪದ 2 ಹಡಗು ಅಂತ ಹೇಳಿದ್ವಿ, ಅದು ಕೂಡ ಹಡಗು ಮಾಲೀಕರಿಗೆ ಈ ವಾಣಿಜ್ಯ ನಿಯಮಗಳು ಸಹಕಾರಿಯಾಗಲಿ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳ ಹಡಗುಗಳು ಭಾರತಕ್ಕೆ ಬರುತ್ತೆ. ಆದರೆ ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಭಾರತೀಯರು. ಇದನ್ನು ಗಮನಿಸಿ ನೀವು. ಬೇರೆ ಬೇರೆ ಧ್ವಜಗಳನ್ನು ಹೊಂದಿದ್ರೂ ಕೂಡ ಹಡಗುಗಳು, ಅಲ್ಲಿ ಕೆಲಸ ನಿರ್ವಹಿಸುವಂಥ ಸಿಬ್ಬಂದಿ ಭಾರತದವರು ಮತ್ತು ಅದರಲ್ಲಿ ಬರ್ತಾ ಇರುವಂಥ ವಸ್ತುಗಳೆಲ್ಲವೂ ಕೂಡ ಭಾರತಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹೀಗಾಗಿ ಇವುಗಳನ್ನು ದಾಳಿ ಮಾಡೋ ಪ್ರಯತ್ನವನ್ನು ಇದೀಗ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಈ 14 ಹಡಗುಗಳ ಬೆಳವಣಿಗೆಯ ಜೊತೆಗೆ ಈ 14 ಹಡಗುಗಳಲ್ಲಿ ಏನಿತ್ತು ಅನ್ನುವಂಥ ಪ್ರಶ್ನೆ ಇತ್ತು. ಏನೇನಿತ್ತು? ನಾನು ಅವಾಗಲೇ ಹೇಳಿದಾಗೆ 6 ಕಚ್ಚಾ ತೈಲ ತುಂಬಿದಂಥ ಹಡಗುಗಳಿತ್ತು. 6 ಕಚ್ಚಾ ತೈಲದ ವಿಚಾರದಲ್ಲಿ ನಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ದೀವಿ. ಮತ್ತೆ ಒಂದ್ಸಗೆ ಇಂಥ ಸಮಸ್ಯೆಗಳಾದರೆ ಏನಾಗುತ್ತೆ ಅನ್ನುವಂಥ ಬೆಳವಣಿಗೆಗಳಿದೆ. 6 ಕಚ್ಚಾ ತೈಲ ತುಂಬಿದ ಹಡಗು, 3 LPG ತುಂಬಿರುವಂಥ ಹಡಗಿತ್ತು, 4 ರಸಗೊಬ್ಬರ ತುಂಬಿರುವಂಥ ಹಡಗಿತ್ತು ಮತ್ತು 5 ಬೃಹತ್ ವಾಹಕ ಹಡಗುಗಳಲ್ಲಿ ಇದರಲ್ಲಿತ್ತು. ಮತ್ತೊಂದು ಕಡೆ ಈ ಕಚ್ಚಾ ತೈಲನ್ನು ತುಂಬಿದಂಥ ಹಡಗುಗಳು ಇಂಧನ, ಕೃಷಿ ಕೇಂದ್ರಕ್ಕೆ ಮತ್ತು ಬೇರೆ ಬೇರೆ ಭಾರತಕ್ಕೆ ನೆರವಾಗುವಂಥ ಹಡಗುಗಳೇ ಇತ್ತು. ಕ್ರೂಡ್ ಆಯಿಲ್ 6, ಸನ್ಮಾರ್ ಹೆರಾಲ್ಡ್, ದೇಶ್ ವಿಬೋರ್, ಇದರಲ್ಲಿ 20 ಲಕ್ಷ ಬ್ಯಾರೆಲ್ ಇತ್ತು ಮತ್ತು ಇರಾಕಿ ಮತ್ತು ಕುವೈತ್ನಿಂದ ಇದು ತುಂಬಿಕೊಂಡು ಬರ್ತಾ ಇತ್ತು. LPG ತುಂಬಿಕೊಂಡಿದ್ದು 3 ಹಡಗುಗಳು, ರಸಗೊಬ್ಬರವನ್ನು ತುಂಬಿಕೊಂಡಿದ್ದಂತಹ 4 ಹಡಗುಗಳಿತ್ತು. ಜಾಗನು ಯೂರಿಯಾವನ್ನು ಸಾಗಾಟ ಮಾಡ್ತಾ ಇತ್ತು. 1.6 ದಶಲಕ್ಷ ಟನ್ ಕಚ್ಚಾ ತೈಲ ಬರ್ತಾ ಇತ್ತು. 3.2 ದಶಲಕ್ಷ ಟನ್ LPG ಬರ್ತಾ ಇತ್ತು. 2 ಲಕ್ಷ ಟನ್ LNG ಬರ್ತಾ ಇತ್ತು. ನೀವು ನೋಡಿ, ಭಾರತದಲ್ಲಿ ಇದೀಗ ಹಂಗಾಮು ಶುರುವಾಗ್ಬಿಡುತ್ತೆ. ವಿಪರೀತವಾದಂಥ ಮಳೆಗಾಲ ಈಗ ಬೇಸಿಗೆ ಆದ ತಕ್ಷಣ ಮಳೆಗಾಲ ಬರೋದಕ್ಕೆ ಶುರುವಾಗುತ್ತೆ. ಮಳೆಗಾಲ ಬಂದ ನಂತರ ನಾವು ಅತಿ ಹೆಚ್ಚಾಗಿ ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ರಸಗೊಬ್ಬರಕ್ಕೆ ನಾವು ಡಿಪೆಂಡೆನ್ಸಿ ಆಗಿದ್ದೀವಿ. ಈ ರಸಗೊಬ್ಬರವೂ ಕೂಡ ಒಂದು ವೇಳೆ ಬರೋದಕ್ಕೆ ಸ್ಥಗಿತ ಆಗ್ತಾ ಹೋಗೋದಾದರೆ ಭಾರತದ ಕೃಷಿ ಚಟುವಟಿಕೆಗಳ ಮೇಲೆಯೂ ಕೂಡ ನಾವು ಅತಿ ಹೆಚ್ಚು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಅತಿ ಹೆಚ್ಚು ಯೂರಿಯಾ ಸಾಗಾಟ ಆಗ್ತಾ ಇತ್ತು ಈ ಹಡಗುಗಳಲ್ಲಿ. ಹೀಗಾಗಿ ಈ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಭಾರತಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಇವೆಲ್ಲ ಕಾರಣಕ್ಕಾಗಿಯೇ ಭಾರತ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿತು. ಏನು ಭಾರತ ಮಾಡಿದಂತಹ ಕ್ರಮಗಳು? ಭಾರತ ಇರಾನ್ಗೆ 3 ಪ್ರಶ್ನೆಗಳನ್ನು ಕೇಳಿದೆ. ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದೆ ನೋಡ್ತಾ ಹೋಗೋದಾದ್ರೆ, ದಾಳಿಗೆ ಕಾರಣ ಏನು ಅಂತ ಭಾರತ ಕೇಳ್ತಾ ಇರೋದು. ಮಿತ್ರ ರಾಷ್ಟ್ರ ಅಂತ ಹೇಳಿದ್ರಿ, ನಮ್ಮ ಭಾರತಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಅಲ್ಲಿಯ ವಿದೇಶಾಂಗ ಸಚಿವ ಆರಾಗ್ಜಿ ಹೇಳಿದ್ದನ್ನು ನೋಡಿದ್ದೀವಿ. ಇರಾನ್ನ ಭಾರತದ ರಾಯಭಾರಿ ದೆಹಲಿಯಲ್ಲಿರೋರು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದ್ದೀವಿ. ಭಾರತಕ್ಕೆ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ ಅಂತ. ಇದರ ಜೊತೆಗೆ ಇರಾನ್ ರಾಯಭಾರಿಗೆ ಭಾರತ ಸಮನ್ಸ್ ಕೊಟ್ಟಿದೆ. ಏನನ್ನು ಸಮನ್ಸ್ ಕೊಟ್ಟಿದೆ? ಡಾಕ್ಟರ್ ಮೊಹಮ್ಮದ್ ಫತಲಿಗೆ ಸಮನ್ಸ್ ಕೊಟ್ಟಿರೋದು. ವಿಕ್ರಮ್ ಮಿಸ್ರಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಕೊಟ್ಟಂತಹ ಸಮನ್ಸ್ ಇದು. ಯಾಕಾಯಿತು, ಏನಾಯಿತು, ಏನು ಎತ್ತ ಅಂತ ವಿವರಣೆ ಎಲ್ಲವನ್ನ ಕೇಳಿ ಇದೀಗ ಅವರು ವಿವರಣೆಯನ್ನು ಕೇಳಿದ್ದಾರೆ. ಇಲ್ಲಿಯ ವಿದೇಶಾಂಗ ಅಧಿಕಾರಿ ಇರಾನ್ ಸರ್ಕಾರ ಜೊತೆಗೆ ಮಾತನಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಕೂಡ ಇದೆ. ತೀವ್ರ ಆತಂಕ ಮತ್ತು ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಹಾರ್ಮುಜ್ ವಿಚಾರದಲ್ಲಿ ಭಾರತದ ಹಡಗುಗಳಿಗೆ ನಿರ್ಬಂಧವನ್ನು 22 ಹಡಗುಗಳು ಹಾರ್ಮುಜ್ನಲ್ಲಿ ಸಿಕ್ಕಾಕೊಂಡಿತ್ತು. ಆ ಸಮಯದಲ್ಲೂ ಕೂಡ ಭಾರತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಇರಾನ್ಗೆ ನಮ್ಮ ಹಡಗುಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೆಲ್ಲ ಹೇಳಲಾಗಿತ್ತು. ಅದಾದ ನಂತರ ಸ್ವತಃ ಜೈಶಂಕರ್ ಅವರೇ ಅಲ್ಲಿ ಆರಾಗ್ಜಿ ಅವರ ಜೊತೆಗೆ ಮಾತನಾಡಿ ಅಲ್ಲಿ ಹಡಗುಗಳು ಭಾರತಕ್ಕೆ ಬರುವಂತೆ ಮಾಡಲಾಗಿತ್ತು. ಆದರೆ IRGC ಮಾಡಿದಂತಹ ಈ ದಾಳಿಯಿಂದ ಯಾಕೆ ಹಿಂಗಾಯಿತು ಅನ್ನೋ ಕಾರಣವನ್ನು ಕೇಳಿ ಇದೀಗ ಸಮನ್ಸ್ ಅನ್ನು ಕೊಟ್ಟಿರೋದು ಇರಾನ್ ರಾಯಭಾರಿಗೆ. ಇದರ ಜೊತೆಗೆ ಭಾರತ ಇರಾನ್ಗೆ 3 ಪ್ರಶ್ನೆಗಳನ್ನು ಕೇಳಿದೆ. 3 ಪ್ರಶ್ನೆಗಳನ್ನು ಸಮನ್ಸ್ ಕೊಡ್ತು, ಓಕೆ ಆಯಿತು. ಇವೆಲ್ಲದರ ಜೊತೆಗೆ ಯಾಕೆ ಹಿಂಗಾಯಿತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಯುದ್ಧ ನಡೀತಾ ಇರೋದು ಅಮೆರಿಕ ಮತ್ತು ಇರಾನ್ ನಡುವೆ. ಭಾರತ ತಟಸ್ಥ ನೀತಿಯನ್ನು ತೆಗೆದುಕೊಂಡಿದೆ, ಯಾರಿಗೂ ಕೂಡ ಸಪೋರ್ಟ್ ಮಾಡಿಲ್ಲ. ಇವೆಲ್ಲದರ ನಡುವೆ ನಮ್ಮ ದೇಶದ ಹಡಗುಗಳ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಪ್ರಶ್ನೆ ಕೇಳಿದೆ. 3 ಪ್ರಶ್ನೆಗಳು. ದಾಳಿಗೆ ಕಾರಣ ಏನು ಅಂತ ಭಾರತ ಕೇಳಿರುವಂಥ ಮೊದಲ ಪ್ರಶ್ನೆ, ಯಾವ ಕಾರಣಕ್ಕಾಗಿ ದಾಳಿ ಆಯಿತು?
ನಿಮ್ಮ ಕೊರತೆ ಆಗಿರ್ಬೋದು, ನಿಮ್ಮ ಇರಾನ್ನಲ್ಲಿ ನಾಯಕತ್ವಕ್ಕಾಗಿ ಆಗ್ತಾ ಇರುವಂಥ ಬೆಳವಣಿಗೆಗಳಾಗಿರ್ಬೋದು, ಏನೇ ಇರ್ಬೋದು, IRGC ವರ್ಸಸ್ ವಿದೇಶಾಂಗ ಇಲಾಖೆ ನಡುವೆ ನಿಮ್ಮ ಸಂಘರ್ಷ ಏನೇ ಇರ್ಬೋದು, ನಿಮ್ಮ ಜಗಳದ ನಡುವೆ ನಮ್ಮ ದೇಶದ ಹಡಗುಗಳ ಮೇಲೆ ಯಾಕೆ ದಾಳಿ ಆಯಿತು ಅನ್ನುವಂಥ ಪ್ರಶ್ನೆ. ಅಮೆರಿಕ ಹೇಳ್ತಾ ಇದೆ ಇರಾನ್ನ ಯಾವುದೇ ಹಡಗುಗಳು ಬಂದರಿಗೆ ಬರದಂತೆ ನಾವು ನೋಡ್ಕೊಳ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು. ಬಟ್ ಭಾರತಕ್ಕೆ ಯಾಕೆ ಹೀಗೆ ಅಂತ, ಯಾವುದೇ ಪ್ರಚೋದನೆ ಇಲ್ಲದೆ ಇದ್ರೂ ಕೂಡ ದಾಳಿ ಯಾಕೆ ಅಂತ ಕೇಳಿದ್ದಾರೆ. ಮತ್ತೊಂದು ಕಡೆ ಅವ್ರು ಕೇಳ್ತಾ ಇರುವಂಥದ್ದು ನಮಗೆ ಭದ್ರತೆಯ ಭರವಸೆ ಬೇಕು ಅಂತ. ಭದ್ರತೆಯ ಭರವಸೆ ಬೇಕು, ನಮಗೊಂದು ಭದ್ರತೆ ಇದೆ. ಭಾರತದ ಹಡಗುಗಳು ಆ ಮುಖಾಂತರ ಬರ್ತವೆ. 20% ತೈಲ ಈ ಮಾರ್ಗದ ಮುಖಾಂತರ ಇಡೀ ಜಾಗತಿಕವಾಗಿ ಸಾಗಾಟ ಆಗೋದಾದ್ರೂ ಕೂಡ 90% ನಮಗೆ ಆ ಭಾಗದಿಂದ ಬರ್ತಾ ಇರೋ ಕಾರಣಕ್ಕಾಗಿ ಇದೀಗ ಅವ್ರು ಕೇಳ್ತಾ ಇದ್ದಾರೆ ನಮಗೊಂದು ಭದ್ರತೆ ಬೇಕು ಅಂತ. ಇದರ ಜೊತೆಗೆ 13-14 ಹಡಗುಗಳಿಗೆ ನಮಗೆ ಸುರಕ್ಷತೆಯ ಮಾರ್ಗ ಬೇಕು ಅಂತ ಭಾರತ ಹೇಳಿರೋದು. ಇದರ ಜೊತೆಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ ಇರಾನ್. ಈ ವಿಚಾರಕ್ಕೆ ಪ್ರತಿಕ್ರಿಯೆ ಅವ್ರೇನು ಹೇಳ್ತಿದ್ದಾರೆ, ಭಾರತದ ಕಳಕಳಿಯನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ. ಯಾವಾಗ ದೆಹಲಿಯಲ್ಲಿರುವ ಇರಾನ್ ರಾಯಭಾರಿಯರನ್ನು ಕರೆಸಿ ಸಮನ್ಸ್ ಕೊಟ್ಟು ಎಲ್ಲ ಪ್ರಶ್ನೆಗಳನ್ನು ಕೇಳಿ ಎಲ್ಲವೂ ಆಯ್ತಲ್ಲ, ಇರಾನ್ ಹೇಳ್ತಾ ಇದೆ ನಾವು ಗಂಭೀರವಾಗಿ ಇದನ್ನು ಪರಿಗಣಿಸ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಈ ಸಂದೇಶ ಟೆಹರಾನ್ನಲ್ಲಿರುವಂಥ, ಅಂದರೆ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂಥ ನಮ್ಮ ಸರ್ಕಾರಕ್ಕೆ ಇದನ್ನು ನಾವು ತಲುಪಿಸ್ತೀವಿ, ಮುಕ್ತ ಸಮುದ್ರದಲ್ಲಿ ಸಂಚಾರವನ್ನು ಸುಗಮಗೊಳಿಸೋದಕ್ಕೆ ಸಹಕಾರ ಕೊಡ್ತೀವಿ ಎನ್ನುವಂಥ ಮಾತುಗಳನ್ನು ಇರಾನ್ ಪ್ರತಿಕ್ರಿಯೆ ಕೊಡ್ತಾ ಇದೆ. ಯುದ್ಧ ಶುರುವಾದಾಗಲೂ ಕೂಡ ಇರಾನ್ ಅವರು ಹಾಗೆ ಹೇಳಿದ್ರು. ಅದು ಭಾರತದ ಹಡಗುಗಳು, ಅನೇಕ ಹಡಗುಗಳು, ಅದು ಗುಜರಾತ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕರ್ನಾಟಕದ ನವಮಂಗಳೂರು ಬಂದರು ಆಗಿರ್ಬೋದು, ಬೇರೆ ಬೇರೆ ಕಡಗುಗಳ ಈ ಬಂದರುಗಳಿಗೆ ಹಡಗುಗಳು ಏನು ಬಂತಲ್ಲ, ಈ ಹಡಗುಗಳಿಗೆ ಯಾವಾಗ ಬಂತು, ಎರಡೂ ದೇಶಗಳ ನಡುವೆ ಮಾತುಕತೆ ಆದಂತಹ ಸಮಯದಲ್ಲಿ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು, ವಿದೇಶಾಂಗ ಸಚಿವರು ಎಲ್ಲರೂ ಕೂಡ ಮಾತನಾಡಿದ ನಂತರ ಅಂಥದ್ದೊಂದು ಪ್ರಯತ್ನ ಆಗಿತ್ತು. ಇದೀಗ ಇರಾನ್ ಕೂಡ ಹೇಳ್ತಾ ಇದೆ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಕ್ತವಾದಂಥ ಹಡಗುಗಳ ಚಲಾವಣೆಗೆ ನಾವು ಅವಕಾಶವನ್ನು ಕೊಡ್ತೀವಿ, ಇದನ್ನು ಟೆಹರಾನ್ ಸರ್ಕಾರಕ್ಕೂ ಕೂಡ ನಾವು ಗಮನಕ್ಕೆ ತರ್ತೀವಿ ಅನ್ನುವಂಥ ವಾದವನ್ನು ಮಾಡ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಇನ್ನು ಎರಡನೆಯ ಸುದ್ದಿ, ನಾಳೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ವಿಫಲ ಆಗುತ್ತಾ ಸಫಲ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಇದರ ಜೊತೆಗೆ ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಉತ್ತರ ಕೊರಿಯಾ ನಡುವೆ ಸಂಘರ್ಷ, ಕ್ಷಿಪಣಿ ದಾಳಿ ಆಗಿದೆ.